ಎನ್ನ ಸಖಗೇನೋ ಸಂತೋಷ ವಾಗಿದೆ. ಇದೇನಿದು? ಈ ದಿವಸ ನಿಮ್ಮ ಪಟ್ಟಾಭಿಷೇಕವಲ್ಲವೇ? ಅರಳಿದ ಕೆಂದಾವರೆಂತಿರಬೇಕಾದ ಈ ನಿಮ್ಮ ಮುಖ ಕಮಲವು ಇಂದು ಬಾಡಿ ಕಳೆಗುಂದಿರುವುದಲ್ಲ. ಕಾರಣವೇನು ಸ್ವಾಮಿ? ನನ್ನ ಬಳಿಯಲ್ಲಿ ತಿಳಿಸಬಾರದೆ? ಏಕೋ ಜಾನಕಿ ಮುಖ ಕಮಲ ಬಾಡಿದೆ. ಮಮ ಜೀವಿತೇಶ್ವರ ಏಕೋ ಅದೇಕೋ ಮುಖ ಕಮಲ ಬಾಡಿದೆ. ಮಮ ಜೀವಿತೇಶ್ವರ ಏಕೋ ಅದೇಕೋ ಮುಖ ಕಮಲ ಬಾಡಿದೆ. ಏನಾಯಿತು? ಏಕೆ ಹೀಗೆ ಮೌನವಾಗಿದ್ದೀರಿ? ಭರತನಿಲ್ಲದಿಹ ವ್ಯಸನವೇ ರಾಜ ಕಾರ್ಯದ ಚಿಂತೆಯೇ. ಭರತನಿಲ್ಲದಿಹ ವ್ಯಸನವೇ ರಾಜ ಕಾರ್ಯದ ಚಿಂತೆ
ನನ್ನ ಬಳಿಯಲ್ಲಾದ್ರೂ ತಿಳಿಸಬಾರದೆ? ಜಾನಕಿ, ವ್ಯಸನಕರವಾದ ಸಂಗತಿಯನ್ನು ನೀನು ನಡೆದು ಏನಂದು ಹೇಳಿ ಮನೋಹರಿ? ಸೀತಾ, ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಪಿತ ದಶರಥ ತಾನು. ಜಾನಕಿ, ಪಿತ ದಶರಥ ತಾನು ಸುತ ಭರತನಿಗೆ ರಾಜ್ಯವನ್ನು ಅತಿಶಯದಿಂದಲಿ ತನುಗೆ ವಿಧಿಸುತ್ತೆ, ಅತಿಶಯದಿಂದಲಿ ತನುಗೆ ವಿಧಿಸುತ್ತೆ. ಲಾಲಿ ಸರಸಿ ಮೃಗಮುಖಿ ಸಖಿ ಜಾನಕಿಯೇ ಲಾಲಿ. ಜಾನಕಿ, ಮಾತೆಯು ಎನ್ನೋ ಸೀತಾ, ಮಾತೆಯು ಎನ್ನನು ವನಕ್ಕೆ ಹೋಗೆಂದಳು. ಜಾನಕಿ, ಮಾತೆಯು ಎನ್ನನು ವನಕ್ಕೆ ಹೋಗೆಂದಳು. ಜನಗಾಡ್ಯಯ ನೀತಳು ಹೇ ಜನಕಜೆ, ಜನಗಾಡ್ಯಯ ನೀತಳು ಹೇ ಜನಕಜೆ. ಏನ ಲಾಲಿ ಸರಸಿ ಮೃಗಮುಖಿ ಸಖಿ ಜಾನಕಿ ಲಾಲಿ. ಸೀತಾ, ಸೀತಾ, ಜಾನಕಿ, ಅತಿ ಶೀಘ್ರದಲ್ಲೇ ನಿನ್ನನ್ನು ಅಗಲಬೇಕಾದ ಉಭಯ ಸಂಕಟವು ಬಂದೊದಗಿರುವುದು. ಸೀತಾ, ಏನು ಹೇಳಿದರೆ? ನನ್ನ ನಗಲಬೇಕಾದ ಸಮಾಚಾರವೇ? ಅದೇನೆಂದು ಬೇಗನೆ ತಿಳಿಸಬಾರದೆ ಸ್ವಾಮಿ? ಜಾನಕಿ, ಹಿಂದೆ ದೇವಾಸುರರು ಇದ್ದ ಕಾಲದ ಸಮಯದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾಮಾತೆಯು ನಮ್ಮ ತಂದೆಯವರಿಗೆ ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ ಜನಕರು ಅಂದು 2 ವರಗಳನ್ನು ಕೊಟ್ಟಿದ್ದರಂತೆ. ನಾನು ಸಮಯ ಬಂದಾಗ ಆ ವರಗಳನ್ನು ಕೇಳಿಕೊಳ್ಳುವುದಾಗಿ ಮಾತೆಯವರು ತಿಳಿಸಿದರಂತೆ. ಈಗ ತಂದೆಯವರನ್ನೇ ಮೊದಲೇ ವಾಗ್ದಾನ ಪಡೆದು ಆ ವರಗಳನ್ನು ಕೇಳಿಕೊಂಡಿದ್ದಾಳೆ. ಸೀತಾ, ಏನೆಂಬುದಾಗಿ ಕೇಳಿಕೊಂಡಿರುವರು? ಜಾನಕಿ, ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನಿಗೆ ಆಗಬೇಕೆಂತಲೂ, ಪ್ರಾಣೇಶ್ವರ, ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯುಟ್ಟು ಜಟಾವಲ್ಕದಾರಿಯಾಗಿ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾಳೆ. ಸೀತಾ, ಸ್ವಾಮಿ, ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾನು ಈ ದಿವಸವೇ ವನವಾಸಕ್ಕೆ ಹೊರಟಿರುವೆನು. ಜಾನಕಿ, ನೀನು ಅರಮನೆಯಲ್ಲಿ ಇದ್ದು ಹತ್ತೆ ಮಾವಂದಿರ ಸೇವೆಯನ್ನು ಮಾಡಿಕೊಂಡು ಇಲ್ಲಿಯಾದರೂ ಇರು, ಅಥವಾ ನಿಮ್ಮ ತಂದೆಯ ಪಟ್ಟಣಕ್ಕೆ ಹೋಗಿ ಜನಕ ಚಕ್ರವರ್ತಿಯ ಮನೆಯಾದರೂ ಇರು. ನಾನು ವನವಾಸವನ್ನು ಮುಗಿಸಿಕೊಂಡು ಶೀಘ್ರವಾಗಿ ಬಂದು ಬಿಡುತ್ತೇನೆ. ಸೀತಾ, ಪ್ರಾಣೇಶ್ವರ, ನಿಮ್ಮ ನಗಲಿ ಅದು ಹೇಗೆ ತಾನೇ ನಾನು ಜೀವಿಸಿರಲು ಸಾಧ್ಯವಿಲ್ಲ ಸ್ವಾಮಿ, ಅದೆಂದಿಗೂ ಸಾಧ್ಯವಿಲ್ಲ. ಆದ್ದರಿಂದ ನನ್ನನ್ನು ನಿಮ್ಮ ಸಂಗಡ ವನವಾಸಕ್ಕೆ ಕರೆದುಕೊಂಡು ಹೋಗಿ. ಸೀತಾ, ನೀನು ಸುಮಕೋಮರಿ, ಅರಮನೆಗೆ ಘೋರ ರಾಕ್ಷಸರಿಂದ, ಕಾಡು ಮುಳ್ಳುಗಳಿಂದ, ಕಲ್ಲು ಮುಳ್ಳುಗಳಿಂದ ಪರಿವೃತವಾದ ಘೋರಾರಣ್ಯದಲ್ಲಿ ಕಂದ ಮೂಲಗಳನ್ನು ಬಂಧಿಸುತ್ತಾ
ಮರದ ನೆರಳು ಮರವನ್ನೇ ಆಶ್ರಯಿಸುವಂತೆ ಸದಾ ಕಾಲವೂ ನಾನು ನಿಮ್ಮನ್ನೇ ಆಶ್ರಯಿಸಿಕೊಂಡು ಬರುತ್ತೇನೆ. ನಿಮ್ಮನ್ನಗಲಿ ಅರಕ್ಷಣವೂ ನಾನು ಜೀವಿಸಲು ಸಾಧ್ಯವಿಲ್ಲ ಸ್ವಾಮಿ. ಜಾನಕಿ, ಹಾಗೊಂದು ವೇಳೆ ನೀವೇನಾದ್ರೂ ನನ್ನನ್ನು ನಿಮ್ಮ ಸಂಗಡ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ನಾನು ಪ್ರಾಣ ತ್ಯಾಗ ಮಾಡಿ. ಜಾನಕಿ, ಶಾಂತಳಾಗು ದೇವಿ, ಶಾಂತಳಾಗು. ನಡೆ, ವಿಧಿ ಇಜ್ಜೆದ್ದಂತಾಗಲಿ. ಮಾತಾಪಿತೃಗಳ ಆಶೀರ್ವಾದ ಪಡೆದು ನಾವಿನ್ನು ವಿಪರೀತ ರಥಕ್ಕೆ ಹೊರಡೋಣ. ಹಾಗೆ ಆಗಲಿ. ರೋಡ್ಸಿನ್ ಲಕ್ಷ್ಮಣ. ಅಣ್ಣ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಮಾತೆಯವರಿಗೂ ನಮಸ್ಕರಿಸುವೆನು. ಮೈದಿನ ನಿಮಗೆ ಮಂಗಳವಾಗಲಿ. ಇದೇನಿದು ಅಣ್ಣ? ಪಟ್ಟಣದ ಜನರೆಲ್ಲರೂ ನಿನ್ನ ಪಟ್ಟಾಭಿಷೇಕ ಹೋಗುದೆಂದು ಸಂತೋಷಭರಿತರಾಗಿರುವಾಗ ನೀನು ಖಿನ್ನ ಮನಸ್ಸಿನಿಂದ ಮಾತೆಯವರ ಸಂಗಡ ಪಾದಚಾರಿಯಾಗಿ ಬರುತ್ತಿರುವೆಲ್ಲ. ಹೇಳಿದರೆ ನಾನೇ ರಥವನ್ನು ತರುತ್ತಿದ್ದನಲ್ಲವೇ? ಸಹೋದರ ಲಕ್ಷ್ಮಣ, ಅಣ್ಣ, ನಿನ್ನ ಪ್ರೀತಿ ಮಾತುಗಳಿಂದ ನನ್ನ ಮನಸ್ಸು ಸಂತೋಷವಾಯಿತು. ಆದರೆ ಈ ದಿವಸ ಇಂದಿನಿಂದ ನಾನು ಪಾದಚಾರಿಯಾಗಿ ಸಂಚರಿಸಬೇಕೆಂದು ನಿರ್ಧರಿಸಿದ್ದೇನೆ ಸಹೋದರ. ಅಂದರೆ ನಿಮ್ಮ ಮಾತಿನ ಅರ್ಥ? ಸಹೋದರ, ಹಿಂದೆ ದೇವಾಸುರರು ಯುದ್ಧ ಕಾಲದ ಸಮಯದಲ್ಲಿ ನಮ್ಮ ಚಿಕ್ಕಮ್ಮನಾದ ಕೈಕಾಮಾತೆಯು ಮಾಡಿದ ಸಹಾಯಕ್ಕಾಗಿ ತಂದೆಯವರು ಅಂದು 2 ವರಗಳನ್ನು ಕೊಟ್ಟಿದ್ದರಂತೆ. ಓ, ಹೇಳಿದ್ದೆನು. ಏನೆಂಬುದಾಗಿ? ಮಾತೆಯವರು ನನ್ನ ಸಮಯ ಬಂದಾಗ ಆ ವರಗಳನ್ನು ಕೇಳಿಕೊಳ್ಳುವುದಾಗಿ ಹೇಳಿದರಂತೆ. ಈಗ ತಂದೆಯವರಿಂದ ಮೊದಲೇ ವಾಗ್ದಾನವನ್ನು ಪಡೆದು ಆ ವರಗಳನ್ನು ಕೇಳಿಕೊಂಡಿದ್ದಾಳೆ ಸಹೋದರ. ಏನೆಂಬುದಾಗಿ? ಅಣ್ಣ, ಏನೆಂಬುದಾಗಿ? ಮೊದಲನೇ ವರಕ್ಕೆ ನನಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನ್ನ ಮಗನಾದ ಭರತನೇ ಆಗಬೇಕೆಂತಲೂ, ಇನ್ನು 2ನೇ ವರಕ್ಕೆ ನಾನು ನಾರುಮುಡಿಯನ್ನು ಹುಟ್ಟು ಜಟಾವರ್ಗಧಾರಿಯ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂತಲೂ ಕೇಳಿಕೊಂಡಿದ್ದಾಳೆ ಸಹೋದರ. ಅಣ್ಣ, ಸಹೋದರ, ಮಾನವಿಲ್ಲದಾಗಿ ನಾಕೈಕೆಯ, ಮಾನವಿಲ್ಲದಾಗಿ ನಾಕೈಕೆಯ ಜಾಣತನವನು ಏನ ಬೇಡ ಅಣ್ಣ ನಿನ್ನ ಮಾತನು. ಏನ ಬೇಡ ಅಣ್ಣ ನಿನ್ನ ಮಾತನು. ಸುಂದರಿಯೋ ಕೈಕೆಯೆಂದು ತಾನು ತಿಳಿಯುತ್ತ ಸುಂದರಿಯೋ ಕೈಕೆಯೆಂದು ತಾನು ತಿಳಿಯುತ್ತ ತಂದೆ ಬೇಡನಿಂದ ವಚನವ. ಅಣ್ಣ, ತಂದೆ ಬೇಡನಿಂದ ವಚನವ, ತಂದೆ ಬೇಡನಿಂದ ವಚನವ, ತಂದೆ ಬೇಡನಿಂದ ವಚನವ ಅಂದವಾದುದೇ. ಏನ ಬೇಡ ಇನ್ನ ಮಾತನು, ಇನ್ನ ಮಾತನು, ಇನ್ನ ಮಾತನು. ಕೂಡದು ಅಂತಿಲ್ಲ, ಕೂಡದು. ನೀನು ಅರಣ್ಯವಾಸಕ್ಕೆ ಹೋಗಲೇ ಕೂಡದು. ಮಹಾಮಾತ್ಸರ್ಯ, ವಿಷಭರಿತ, ಕಾಳಸರ್ಪಿಣಿ ಆ ಕೈಕೆಯ ಮೋಹವೆಂಬ ವಿಷಯದಲ್ಲಿ ತಲೆಗೇರಿ ಮುಂದಾಲೋಚನೆ ಇಲ್ಲದೆ ವಾಗ್ದಾನ ಮಾಡಿದ ವೃದ್ಧ ತಂದೆಯ ಮಾತನ್ನು ನಡೆಸಲೇ ಕೂಡದು. ಅಣ್ಣ, ಆ ಕ್ರೂರ ಪಿಶಾಚಿನಿಯನ್ನು ತೃಪ್ತಿಪಡಿಸಲು ನಿನಗೆ ಒದಗಿ ಬಂದಿರುವ ರಾಜ್ಯಲಕ್ಷ್ಮಿಯನ್ನು ತಿರಸ್ಕರಿಸಿ ಕಾಡಿಗೆ ಹೋಗುವುದೇ? ಅಣ್ಣ, ಸಹೋದರ, ಕೀರ್ತಿ ಪರಾಕ್ರಮಗಳಿಂದ ಪ್ರಜಾರಂಜಿತನಾಗಿರುವ ಜ್ಯೇಷ್ಠ ಪುತ್ರನನ್ನು ಅಡವಿಗಟ್ಟಿ ಕನಿಷ್ಠ ಪುತ್ರನಿಗೆ ಪಟ್ಟ ಕಟ್ಟುವುದು ಯಾವ ಧರ್ಮ? ಧರ್ಮ ಮಾರ್ಗವನ್ನು ತಪ್ಪಿ ನಡೆಯುವ ಆತನು ತಂದೆ ಆಗಲಿ ಗುರುವಾಗಲಿ ಯಾರೇ ಆಗಲಿ ಶಿಕ್ಷಾರ್ಹರೆಂದು ಧರ್ಮಶಾಸ್ತ್ರಗಳು ಹೇಳುವವು. ಹೀಗಿರುವಲ್ಲಿ ನಿರಪರಾಧಿಯಾದ ನಿನಗೆ ಅರಣ್ಯವಾಸವನ್ನು ವಿಧಿಸುವ ತಂದೆಯಾದರೂ ಶಿಕ್ಷಾರ್ಹನಲ್ಲವೇ ಅಣ್ಣ? ಆಜ್ಞಾಭಂಗಂ ದಂಡವನ್ನು ಆಯೋಗ್ಯಂತೆ ತಂದೆಯ ಆಜ್ಞೆಯನ್ನು ತಿರಸ್ಕರಿಸಲೇಬೇಕು ಅಣ್ಣ. ಸಹೋದರ, ಅಣ್ಣ, ದುಡುಕುವುದು ಪ್ರಾಜ್ಞರ ಲಕ್ಷಣವಲ್ಲ. ಭರತನ್ಯಾರು ಅನ್ಯನೇ? ನಮ್ಮ ಈವರೆಗೂ ಜನ್ಮವೆತ್ತವನು ಪೂಜ್ಯ ಜನಕವನ್ನಲ್ಲದೆ
ಇದರಲ್ಲಿ ಗುಣಾನುಗುಣಗಳನ್ನು ಚರ್ಚಿಸಬಹುದೇ? ನಮ್ಮ ವಂಶದ ಕೀರ್ತಿಯು ಕಲಕುಷಿತವಾಗುವುದಿಲ್ಲವೇ? ಅಣ್ಣ, ಸಹೋದರ, ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಸಹೋದರ ಅಣ್ಣ, ಆದ್ದರಿಂದ ನಾನು 14 ವರ್ಷ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾನು ಈ ದಿವಸವೇ 14 ವರ್ಷ ವನವಾಸಕ್ಕೆ ಹೊರಟಿರುವ ಸಹೋದರ. ನೀನು ಅರಮನೆಯಲ್ಲಿದ್ದು ಮಾತಾಪಿತೃಗಳ ಸೇವೆಯನ್ನು ಮಾಡಿಕೊಂಡು ಪುರಜನರ ಸೇವೆಯನ್ನು ಮಾಡಿಕೊಂಡು ಅರಮನೆ ಇರುವನಾಗ ಸಹೋದರ. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಸರಿಯೇ ಸರಿಯೇ ನಾಡ ತೊರೆಬುದು ದೊರೆಯೇ ಅಣ್ಣ. ಸಹೋದರ, ಹಗಲಿರುಳು ಪರಿತಪಿಪ ಹಗಲಿರುಳು ಪರಿತಪಿಪ ಪುರದ ಜನರ ತೊರೆಬಹುದು ಸರಿಯೇ ಸಹೋದರ ಶಾಂತರಾಗು. ರವಿಲ್ಲದ ಗಗನ ನಗುವಿಲ್ಲದ ಪದನ ದೇವರಿಲ್ಲದ ಸದನ ಎಂತಾಯ್ತೇ ಅಯೋಧ್ಯಾಪುರದ ಕಥನ ರಾಮ 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 ಸಹೋದರ ಶಾಂತನಾಗು. ಸಾಧ್ಯವಿಲ್ಲ ಅಣ್ಣ, ಸಾಧ್ಯವಿಲ್ಲ. ಬಾಲ್ಯದಿಂದಲೂ ನಿನ್ನನ್ನು ಒಂದು ಕ್ಷಣವೂ ಬಿಟ್ಟು ಇದ್ದವನಲ್ಲ. ಈ 14 ವರ್ಷ ನಿನ್ನನ್ನು ಕಳೆದುಕೊಂಡು ನಾನು ಹೇಗೆ ತಾನೇ ಜೀವಿಸಲಿ? ಅಣ್ಣ ನೋಡಿ ಅಣ್ಣ, ನಾನು ಸಹ ನಿಮ್ಮೊಡನೆ ವನವಾಸಕ್ಕೆ ಬರುವೆನು. ಸಹೋದರ, ಅಣ್ಣ, ಜಾನಕಿಯು ನನ್ನೊಡನೆ ಹೊರಟಿರುವಳು. ನೀನು ಸಹ ಬಂದರೆ ಪುರದ ಪ್ರಜೆಗಳು ಮಾತಾಪಿತೃಗಳ ಸೇವೆಯನ್ನು ಮಾಡುವರು ಯಾರು ಸಹೋದರ? ಅಣ್ಣ, ಮಾತಾ ಪಿತೃಗಳ ಪುರದ ಜನರ ಸೇವೆಯನ್ನು ಮಾಡಿಕೊಂಡರಲು ಭರತ ಶತ್ರುಘ್ನರಿವರು, ಮೇಲಾಗಿ ಕೈಕಾ ಮಾತೆಯರಿವರು. ನೋಡಿ ಅಣ್ಣ, ನಿಮ್ಮಗಳ ಸೇವೆಯನ್ನು ಮಾಡಿಕೊಂಡಿರಲು ನನಗೆ ಅವಕಾಶವನ್ನು ಮಾಡಿಕೊಡು ಅಣ್ಣ, ಅವಕಾಶವನ್ನು ಮಾಡಿಕೊಡು. ಸಹೋದರ, ಅಣ್ಣ, ನಿಮ್ಮನ್ನು ತಡೆಯಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ. ನಡೆಯಿರಿ, ವಿಧಿ ಇಚ್ಛೆಯಂತಾಗಲಿ. ಮಾತಾಪಿತೃಗಳ ಆಶೀರ್ವಾದ ಪಡೆದು ವಿಪಿನವಾದ ರಥಕ್ಕೆ ಹೊಡೋಣ. ನಡೆಯಿರಿ ಸಹೋದರ. ಕೈಕಾಂತಪುರ ನೋಡಿ ನಗುವುದೋ ಈ ಜಗವು
ಕೈಕಾ ಹೇಳಿ ಪಡೆದ ಸುಕುಮಾರ ರಾಮನ ಕಾಡಿಗೆ ಕಳುಹಿ ಜೀವಿಸಲೆಂತೋ ನೋಡಿ ನಗುವುದೋ ಈ ಜಗವು ನಿನ್ನ ನೋಡಿ ನಗುವುದೋ ಈ ಜಗವು ಕೈಕಾ ತಂದೆ ಮಹಾರಾಜ ತಾಯಿ ಮಹಾರಾಣಿ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು ರಾಮ ರಾಮ ತಂದೆ ಮಹಾರಾಜ ತಾಯಿ ಮಹಾರಾಣಿ ಆದರೇನು ಪರದೇಶಿ ನೀನು ಉಗ್ಗೋಚಿರ ಮಿಡಿದರು ಎಪ್ಪಾಗದೆ ಹೋದಂತೆ ಗೋಚಿರ ಮಿಡಿದರು ಎಪ್ಪಾಗದೆ ಹೋದಂತೆ ಕೈಕೆಯ ಪ್ರೀತಿ ನಿನಗೆ ವಿಷವನು ನಿಸಿದಂತೆ ಕೈಕೆಯ ಪ್ರೀತಿ ನಿನಗೆ ವಿಷವನು ನೋಡಿ ನಗುವುದೋ ಈ ಜಗವು ಕೈಕಾ ನಿನ್ನಲ್ಲ ಕೈಕಾ ಈ ಪಾಪಿದ ಸತನನ್ನ ನನ್ನ ನೋಡಿ ನಗುವುದೋ ಈ ಜಗವು ಈ ಜಗವು ಈ ಜಗವು ಹೇ ರಾಮಚಂದ್ರ ಈ ಪಾಪಿ ದುಷ್ಟನ ಉದರದಲ್ಲಿ ಏತಕಪ್ಪ ಜನಿಸದೆ ಇವಳಂತಹ ವಂಚಕೆಂದೆರಿಯದೆ ಇವಳಿಗೆ ಮಾತು ಕೊಟ್ಟು ಕೆಟ್ಟೆನಲ್ಲೋ ರಾಮಚಂದ್ರ ಅಯ್ಯೋ ಚಾಂಡಾಲಿನಿ ಆ ಬ್ರಹ್ಮನು ನಿನ್ನ ಹೃದಯದಲ್ಲಿ ಕನಿಕರ ಎಂಬುದನ್ನೇ ಇಡಲಿಲ್ಲವೇ ನಿನ್ನ ವಂಶ ಜ್ಯೋತಿ ನಿಂದಿಸಿ ನಂದಿಸಲು ಹಾತುರಳಾಗಿರುವ ಕೈಕಾ ಬೇಡ ಕೈಕಾ ಬೇಡ ಇದೊಂದು ವರವನ್ನು ಬಿಡು ಬೇರೆ ವರವನ್ನು ಕೇಳಿದೇವಿ ಅಬ್ಬಬ್ಬ ಸಾಕು ನಿಲ್ಲಿಸಿ ನಿಮ್ಮ ಗೋಳಾಟವನ್ನು ಈ ನಿಮ್ಮ ಮಾತುಗಳನ್ನು ಕೇಳುತ್ತಿದ್ದರೆ ನನಗೆ ನಗಬೇಕು ಅಳಬೇಕು ಒಂದು ತಿಳಿಯದಾಗಿರುವುದು ಯಾರಲ್ಲಿ ರಾಮಚಂದ್ರನನ್ನು ಬರಮಾಡಿ ಜನಕ ರಾಮಚಂದ್ರ ನಮಗೆ ಅರಣ್ಯವಾಸಕ್ಕೆ ಹೊರಟಿರುವ ನಮಗೆ ಅನುಜ್ಞೆಯನ್ನು ಕೊಡಿ ಜನಕ ರಾಮಚಂದ್ರ ನಿನಗೆ ಅರಣ್ಯದ ಅನುಜ್ಞೆಯೇ ರಾಮಚಂದ್ರ ರಾಮಚಂದ್ರ ಬೇಡ ರಾಮಚಂದ್ರ ಈ ಪಾಪಿಸನ್ನು ಎಂತಹ ಸೌಭಾಗ್ಯ ತಂದುಕೊಟ್ಟಿರೋ ನೋಡೆಯ ರಾಮಚಂದ್ರ ಮಾವನವರು ನನ್ನ ಸ್ವಾಮಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನ್ನನ್ನು ಸಹ ಆಶೀರ್ವದಿಸಿ ಓಹೋ ಸೀತಾ ಮಾತಾ ನಿನಗೂ ಸಹ ಅರಣ್ಯದ ಅನುಜ್ಞೆ ತಾಯಿ ಹೋಗಲಿ ಬಿಡಿ
ಒಂದೇ ಗೃಹದಲ್ಲಿ ಎಷ್ಟೊಂದು ವ್ಯತ್ಯಾಸ. ತನ್ನ ಪತಿಗಾಗಿ ರಾಜ್ಯ ವೈಭವ ತೊರೆದು ಅರಣ್ಯವಾಸಕ್ಕೆ ಸಿದ್ಧಳಾಗಿರುವಳು. ಮತ್ತೊಬ್ಬಳು ತನ್ನ ಪತಿಯ ಪ್ರಾಣವಧಿಗೆ ಸಿದ್ಧಳಾಗಿರುವಳು. ಒಂದು ಪಾಪದ ನಿಧಿ, ಮತ್ತೊಂದು ಪುಣ್ಯದ ಜಲದಿ, ಮತ್ತೊಂದು ದಾನವ ಹೃದಯ, ಮತ್ತೊಂದು ದೇವತಾ ಹೃದಯ, ಮತ್ತೊಂದು ದಾನವ ಹೃದಯ. ಜನಕ, ಅಣ್ಣ ಹತ್ತಿಗೆಯಲ್ಲಿ ಜೊತೆಯಲ್ಲಿ ಅರಣ್ಯವಾಸಕ್ಕೆ ಹೊರಟಿರುವ ನನ್ನನ್ನು ಸಹ ಆಶೀರ್ವದಿಸು ಜನಕ. ಲಕ್ಷ್ಮಣ, ಜನಕ, ರಾಜ್ಯ ವೈಭವ ತೊರೆದು ತರುಣಿಯಾದ ಪತ್ನಿ ನಗಲಿ ನೀನು ಸಹ ಅರಣ್ಯವಾಸಿಗೆ ಹೊರಟೆಯಾ ಕುಮಾರ? ಅವನು ಹೋಗಲಿ ಬಿಡಿ. ಹೋಗು ಹೋಗು ಲಕ್ಷ್ಮಣ. ರಾಮಚಂದ್ರನನ್ನು ಇನ್ನು ಮುಂದೆ ತಂದೆ ಎಂದು ಭಾವಿಸಿ ಸೀತಾ ಮಾತೆಯನ್ನು ತನ್ನ ಎತ್ತ ತಾಯಿ ತಿಳಿದು ಅರಣ್ಯದಲ್ಲಿ ಅಗ್ರಜಾನಂದ ಪಡೆ. ಲಕ್ಷ್ಮಣ, ಅಗ್ರಜಾನಂದನ ಪಡೆ. ಸುಮಂತ್ರ, ರಾಮ ಅಯೋಧ್ಯೆಯ ಶ್ರೀ ಸಂಪತ್ತು ಹೋಗಲಿ. ಹಾಗಲಿ ಪ್ರಭು. ನಿಲ್ಲು ಸುಮಂತ್ರ, ನಿಲ್ಲು. ನಿಲ್ಲಪ್ಪ, ನಿಲ್ಲು. ಮಹಾರಾಣಿ ಏನೋ ಆಜ್ಞೆ ಮಾಡುವಂತಿದೆ, ಅದನ್ನು ಕೇಳಿಕೊಂಡು ಹೋಗು ಸುಮಂತ್ರ. ಏನು ಹೇಳಿದಿರಿ? ರಾಮನ ಹಿಂದೆ ಸಕಲ ಸಂಪನ್ನಗಳು ಹೋಗಿಬಿಟ್ಟರೆ ಕೆನೆ ತೆಗೆದ ಹಾಲಿನಂತಿರುವ ನಿಸ್ಸಾರವಾದ ರಾಜ್ಯವನ್ನು ನನ್ನ ಮಗನಾದ ಭರತನಾಳಬೇಕೇನು? ರಾಮಚಂದ್ರನ ಹಿಂದೆ ಏನು ಹೋಗು ಕೊಡು ತಿಳಿಯಿತೇನೋ? ರಾಮಚಂದ್ರ, ವನವಾಸಕ್ಕೆ ಹೊರಟಿರು ನಿನಗೇಕೆ ಬೇಕು ಈ ವಜ್ರಾಭರಣಗಳು? ನಾನು ಕೊಡುವ ನಾರುಮಡಿಗಳನ್ನಿಟ್ಟು ಹೊರಡಲು ಸಿದ್ಧನಾಗುವಷ್ಟೇ. ಅಮ್ಮ, ಅರಣ್ಯವಾಸಿಗೆ ಹೊಡೆಯುವ ನನಗೆ ಈ ದಿವ್ಯಾಭರಣದಿಂದ ಏನು ಪ್ರಯೋಜನ ತಾಯಿ? ಕೊಡಿ, ನೀವು ಕೊಡುವ ನಾರುಮಣಿಯ ತೊಟ್ಟು ಅರಣ್ಯವಾಸಿಗೆ ಹೊಡುತ್ತೇನೆ ತಾಯಿ. ಲಕ್ಷ್ಮಣ, ನೀನು ನಿನ್ನ ಅಣ್ಣನ ಹಿಂದೆ ಹೊರಟಿರುವ ತಾನೆ? ಕೊಡು ತಾಯಿ, ಕೊಡು. ಸೀತಾ, ತೆಗೆದುಕೋ. ಕೈಕಾದೇವಿ, ನಿನ್ನ ಸೀತಾಮಾತೆಯು ಧರಿಸಿರುವ ಆಭರಣವು ನಿನ್ನದಲ್ಲ. ದಶರಥ ಮಹಾರಾಜರ ಸತ್ತು ಅಲ್ಲ, ಜನಕರಾಜನ ಸತ್ತು. ಆಕೆಯ ತವರು ಮನೆ ಸತ್ತನ್ನು ಆಕೆ ಕೊಟ್ಟುಕೊಳಿತು. ಇಲ್ಲವಾದರೆ ಘೋರತರವಾದ ಶಾಪವನ್ನು. ಪೂಜ್ಯರೇ, ದಯಮಾಡಿ ಶಾಂತರಾಗಿ. ನನ್ನ ಪತಿ ಈ ಸಕಲ ಐಶ್ವರ್ಯನ್ನು ತೊರೆದು ವನವಾಸಕ್ಕೆ ಹೊರಟಿರುವಾಗ ಇನ್ನು ನನಗೆ ಈ ವಸ್ತ್ರಾಭರಣಗಳಿಂದ ಏನು ತಾನೇ ಪ್ರಯೋಜನ? ಅತ್ತೇವರೇ, ನಾರುಮಡಿಯನ್ನು ಕೊಡಿ. ಏನು ನನ್ನ ಪ್ರೇಮ ಪುತ್ಥಳಿಗಳಿಗೆ ನಾರುಮಡಿಯೇ? ಎಂಟು ಕಳುಕಲಿ ಸುತರ ಎಂಟು ಕಳುಕಲಿ. ಸಮಾಧಾನವಾಗಿ ತಂದೆ.
ಅಯ್ಯೋ ರಾಮಚಂದ್ರ, ಜನಕ, ಈ ಪಾಪಿ ದುಸದನು ನಿನಗೆಂತ ಸೌಭಾಗ್ಯನು ತಂದುಕೊಟ್ಟು ನೋಡಿಯ ರಾಮಚಂದ್ರ. ಜನಕ, ದುಃಖಿಸಬೇಡಿ, ಸಮಾಧಾನರಾಗಿ ತಂದೆ, ಸಮಾಧಾನರಾಗಿ. ಕೈಕ, ಈಗಲೂ ಸಹ ಕಾಲವು ಮಿಂಚಿಲ್ಲ ಕೈಕ. ನನ್ನ ರಾಜ್ಯ ವೈಭೋಗದಲ್ಲ ನಿನಗೆ ಸಂತೋಷ ಕೊಡ್ತಿದ್ದೇನೆ, ಆದರೆ ನನ್ನ ರಾಮಚಂದ್ರ ವನವಾಸವನ್ನು ತಪ್ಪಿಸು ಕೈಕ. ಇದೋ ನಿನ್ನ ಕಾಲಿಗೆ ಜನಕ, ಕೈಕ. ಜನಕ, ನನ್ನ ರಾಮಚಂದ್ರನನ್ನು ಕಾಪಾಡು ಕೈಕ, ಕಾಪಾಡು. ಜನಕ, ರಾಮಚಂದ್ರ, ಈ ಅಲ್ಪವಾದ ವಿಚಾರಕ್ಕೆ ಸೂರ್ಯವಂಶ ಅರಸರು ಅಂಗಲಾಚಿ ಬೇಡುವುದೇ? ಶಾಂತರಾಗಿ ಜನಕ, ಶಾಂತರಾಗಿ. ಜನಕ, ರಾಮಚಂದ್ರ, ಅರಣ್ಯವಾಸಕ್ಕೆ ಹೊರಟಿರುವ ನಮಗೆ ಅನುಕು ನೀರು ಕೊಡಿ ಜನಕ. ಪಿತಾ ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ಕರುಣೆ ರಾಮಚಂದ್ರ, ತಂದೆಯೇ ನಿಮ್ಮಯ ಸುಂದರ ಚರಣವ ರಾಮಚಂದ್ರ, ತಂದೆಯೇ ನಿಮ್ಮಯ ಸುಂದರ ಚರಣವ ಎಂಬಿಗೆ ಕಾಣುವೆವೋ ಕರುಣೆ ವಿರಲಿ ಪಿತಾ ದಯಾ ಸಾಗರ ದಶರಥನೇ ಹೋಗಿ ಬರುವೆವೋ ಕರುಣೆ ಇರಲೇ. ನನ್ನ ರಾಮಚಂದ್ರನನ್ನು ಬಿಟ್ಟು ಹೊರಟೇ ಹೋದನು. ರಾಮನು ತೊರೆದನೆ ಬರಿದಾಯಿತೆ ಅರಮನೆ
ಕದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದು ನೋಡಲಿಯ ಹಾ ರಾಮಚಂದ್ರ ಕಂದ ನಿನ್ನಂದವ ಮತ್ತೆಂದು ನೋಡಲಿ ಕೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ಕೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ಕೊರೆದನೆ ಬರಿದಾಯಿತೆ ಅರಮನೆ ರಾಮಚಂದ್ರ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ಕಣ್ಣೀರು ಸುರಿಸುತ್ತ ಪರಗಿದೆನು ಕಂದ ರಾಮಚಂದ್ರ ಕಣ್ಣೀರು ಸುರಿಸುತ್ತ ಪರಗಿದೆನು ಕಂದ ತೋರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ಕೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ಕೊರೆದನೆ ಬರಿದಾಯಿತೆ ಅರಮನೆ ಎನ್ ಬರಿದಾಯಿತೆ ಎನ್ನ ಅರಮನೆ ರಾಮಚಂದ್ರ ಹೇ ಕೈಕಾ ಏ ಕೈಕಾದೇವಿ ಹಾಕು ನಿನ್ನ ಆನಂದ ಕೇಕೆಯನ್ನ ನೋಡಲ್ಲಿ ಶಿವನು ಶಿಶುವಾಗಿ ಆಡುತ್ತಿದ್ದಾನೆ ಆರ್ಯ ಹೊರ್ತದ ಗರದಿಯ ಕರಕಮಲದಲ್ಲಿ ಜಗವ ರಚಿಸಿದ ಬೊಮ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡ ಮಹಾಗರದಿಯ ಪಾರ್ವತಿಯ ಶಾಪದಿಂದ ಶಾಲಿಗ್ರಾಮಶಿಲೆಯಾಗಿ ಬಿದ್ದಿದ್ದಾನೆ ಮಹಾವಿಷ್ಣು ಆರ್ಯ ಹೊರ್ತದ ಗರದಿಯ ಕರಕಮಲದಲ್ಲಿ ಇಂತಿಸ ಪೃಥ್ವಿ ಮೇಲೆ ನೀ ಚೆಲ್ಲಿದೆ
ಕತ್ತಲೆಯ ಮಸಿಯನ್ನ ಕೈಕಾ, ಕತ್ತಲೆಯ ಮಸಿಯನ್ನ. ಹೌದು, ಹೃತ ನಿನ್ನನ್ನು ಅಪೇಕ್ಷಿ ಫಲವೇನು ಕೈಕಾ? ಏನಾದರೂ ಅಂದುಕೊಳ್ಳಿ, ರಾಮ ಲಕ್ಷ್ಮಣರು ಹೋಗಿರುವ ನೋಡಿ ಬರುತ್ತೇನೆ. ಇದು ನನ್ನ ಪ್ರಾರಬ್ಧದ ಫಲ. ಹಿಂದೆ ಶಬ್ದವೇದಿ ಎಂಬ ಬಾಣಭ್ಯಾಸ ಸಡಗರದಲ್ಲಿ ಓ ಋಷಿಕುಮಾರನು ಕೊಂದೆ. ಪಾಪ, ಆತನ ತಂದೆ ತಾಯಿಗಳು ಅಂದರು. ಅಂದು ಶ್ರವಣ ಮಹರ್ಷಿಗಳು ನೀನು ಕೂಡ ಪುತ್ರ ಶೋಕದಿಂದ ಪರಿತಪಿಸಿದ ಪ್ರಾಣ ಬಿಡು ಎಂದು ಶಾಪ ಬಿತ್ತರು. ಆ ಶಬ್ದವೇದಿಯ ಶಾಪ ಶಬ್ದವಿಲ್ಲದೆ ಬಂದು ನನ್ನೆದೆಗೆ ನಾಟಿದೆ. ಆ ನೀರು, ಆ ದಾಹ, ದಾಹ. ಅದೋ ನನ್ನ ರಾಮಚಂದ್ರನು ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ. ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಏ ಮಕ್ಕಳಿರ, ಈ ಪಾಪಿ ತಂದೆಯನ್ನು ಕ್ಷಮಿಸಿ ಬಿಡಿ. ದಾಹ, ದಾಹ, ನೀರು, ನೀರು. ಆ ರಾಮಚಂದ್ರ! ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನವರು ನನ್ನ ಅರಣ್ಯವಾಸಕ್ಕೆ ಹೋಗಿ ಎಂದಾಗ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ, ಹೋಗಲಿ, ಎಲ್ಲರೂ ಹೋಗಲಿ. ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಏಳು ಪ್ರಿಯ. ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, ಪ್ರಾಣೇಶ್ವರ, ಪ್ರಾಣೇಶ್ವರ!
ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗ್ರತೆಯಾಗಿ ಬರಬೇಕೆಂತಲೂ ದೂತರನ್ನು ಕಳಿಸಿದ್ದರಲ್ಲವೇ? ಅದಂತಹ ವೇದನೆ ಅಣ್ಣ, ನನಗೆ ತಿಳಿಸಬಾರದೆ. ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಬಲ್ಲೆ ಶತ್ರುಘ್ನ? ಅದೇ ವೇದನೆ ಏನು ಶತ್ರುಘ್ನ? ಅಣ್ಣ, ನಿನ್ನೆಯ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ನಾನು ಆ ಕೂಗನ್ನು ಹಿಂಬಾಲಿಸುತ್ತಾ ಓಡಿದೆನು, ಬಹುದೂರ ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡನು. ಆಗ ನಾನು ತಂದೆಯನ್ನು ರಕ್ಷಿಸಬೇಕೆಂದು ಓಡಿದೆನು, ಬಹುದೂರ ಓಡಿದೆನು. ಆದರೂ ವಿಧಿಯಿಂದ ರಕ್ಷಿಸಲಾರದೆ ಪೂಜ್ಯ ಜನಕನು ಕಣ್ಮರೆಯಾದನು ಶತ್ರುಘ್ನ, ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಎಲ್ಲವೂ ಶೂನ್ಯ. ಈ ದಿವಸ ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ, ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ, ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಗೋಚರಿಸುತ್ತಿಲ್ಲ. ಶತ್ರುಘ್ನ, ಅಣ್ಣ, ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ಗೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ದಾರಿ ಮಧ್ಯ ಮಾರ್ಗದಲ್ಲಿ ಅದೇ ರೀತಿಯ ಅಪಶಕನಗಳು ಉಂಟಾದವು. ಇವೆಲ್ಲವನ್ನು ನೋಡಿದರೆ ಏನೋ ಅಶುಭ ಸೂಚನೆಯಂತೆ ಗೋಚರಿಸುತ್ತಿರುವುದು. ಅಣ್ಣ, ಜಾಗ್ರತೆಯಾಗಿ ಅರಮನೆಗೆ ಹೋಗೋಣ. ನಡೆ ಶತ್ರುಘ್ನ. ಇದು ಅಲ್ಲಿ ನೋಡು. ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ. ನಾವು ಜಾಗ್ರತೆಯಾಗಿ ಪುರ ಪ್ರವೇಶ ಮಾಡೋಣ. ನಡೆಯೋಣ. ಹಾಗೆ ಆಗಲಿ. ನಡೆ ಶತ್ರುಘ್ನ.
ನೋಡುತ್ತಿದ್ದರೆ ಅಯೋಧ್ಯೆಯ ಕೀರ್ತಿ ಮುರಿದು ಬಿದ್ದಂತಾಗುತ್ತಿರುವುದು. ಸದಾ ನಿನ್ನ ಮಂದಿರದಲ್ಲಿ ಇರುತ್ತಿದ್ದ ನಮ್ಮ ಪೂಜ್ಯ ಜನಕನಲ್ಲಿ, ರಾಮ ಲಕ್ಷ್ಮಣರಲ್ಲಿ, ಸೀತಾ ಮಾತೆಯಲ್ಲಮ್ಮ ಯಾರೊಬ್ಬರೂ ಕಾಣಿಸುತ್ತಿಲ್ಲವಲ್ಲ. ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರೂ ಮಕ್ಕಳಿರ. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣನು ಮಕ್ಕಳೇ. ಅಮ್ಮ ಅಮ್ಮ, ನೀನು ಹೇಗೆ ಕಾರಣನಾದಿಯಮ್ಮ? ಹೌದು ಕಂದ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು. ತಿಳಿದಿದ್ದೇನು. ಆ ವರಗಳನ್ನು ನಾನು ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡೆ ಜನನಿ? ನನ್ನ ಮೊದಲನೆಯ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಿ ಬೇಕೆಂತಲೂ, 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನ ಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದ್ರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು ಮಕ್ಕಳಿರ. ನಿಲ್ಲಿಸಿ ನನಗಾಗಬೇಕೆಂತಲೂ, ರಾಮನು ನಾರುಮುಡಿಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಯಾಚಿಸಿದವಳು ಕೈಕೆಯೇ ಅಲ್ಲವೇ? ದಶರಥನ ಧರ್ಮ ಪತ್ನಿಯೇ? ಭರತನ ತಾಯಿಯೇ? ಅಲ್ಲ ಅಲ್ಲ. ಅಯ್ಯೋ, ಈ ಮಾರಿಯೋದರದಲ್ಲಿ ಮನುಜರು ಬಯಸಿದ್ದಾನೆ. ಭರತ ಭ್ರಷ್ಟ ನೀಚೆಯ ಕೈಕೆಯ ಗರ್ಭದಲ್ಲಿ ಭರತನ ಉತ್ಪತ್ತಿ ಆಯಿತೆ. ವಂಶ ನಾಶವೆಂಬ ತಳದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪುತ್ರದ್ರೋಹ, ಸತಿದ್ರೋಹ, ಸುತದ್ರೋಹ, ರಾಜದ್ರೋಹವೆಂಬ 4 ಕಾಲುಗಳುಳ್ಳ ಸಿಂಹಾಸನವನ್ನು ರಚಿಸಿ ಭ್ರಾತೃದ್ರೋಹವೆಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನಸ್ಸು ಮಾಡಿದೆ ಏಕೆ ತಾಯಿ? ಛೀದುರಾತ್ಮಳೆ, ನಿನ್ನಂತಹ ನೀಚಳು ಸೂರ್ಯ ವಂಶದ ವಿಖ್ಯಾತ ಚಕ್ರವರ್ತಿ ದಶದಿಗಂತ ಸಾರ್ವಭೌಮನಿಗೆ ಪತ್ನಿಯಾಗಬಹುದೇ? ಇಲ್ಲ ಇಲ್ಲ, ಕೊಲ್ಲುವೆನು ಈ ಕೊಲ್ಲ ಕೈಕೆಯನೀಗ ನಿಲ್ಲದಲೆ ಜವದಿ. ಕೊಲ್ಲುವೆನು ಈ ಕೊಲ್ಲ ಕೈಕೆಯನೀಗ ನಿಲ್ಲದಲೆ ಜವದಿ. ಎಲ್ಲ ಮಾಯವ ಬಲ್ಲೆ ನೀಚಳೆ, ಎಲ್ಲ ಮಾಯವ ಬಲ್ಲೆ ನೀಚಳೆ. ಅಲ್ಲು ಮುರಿದು ನಾ ಸೊಲ್ಲ ನಡೆದಿದ್ದೆ, ಅಲ್ಲು ಮುರಿದು ನಾ ಸೊಲ್ಲ ನಡೆದಿದ್ದೆ. ಕೊಲ್ಲುವೆನು ಈ ಕೊಲ್ಲ ಕೈಕೆಯನೀಗ ನಿಲ್ಲದಲೆ ಜವದಿ. ಅಣ್ಣ ರಾಮನ ಬಣ್ಣಗೆಡಿಸಿದ ಅರಣ್ಯ ಕಟ್ಟುತ್ತಲೇ
ನಮ್ಮಂತಿರುವ ಪುಣ್ಯಶೀಲೆಯರೆಲ್ಲರಿಗೂ ನಿನ್ನಂತಹ ದುರ್ಬುದ್ಧಿಯ ಪ್ರಾಪ್ತಿಯಾಗುವುದು. ಆದ್ದರಿಂದ ನಿನ್ನನ್ನೀಗಲೇ ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಾಂತ ಮಾಡಿಕೊಳ್ಳುವೆನು. ಮಾತೆಯ ಕೊಲ್ಲುವರೆ ಮಾನಿತನೇ, ಮಾತೆಯ ಕೊಲ್ಲುವರೆ ಮಾನಿತನೇ, ನೀತಿವಂತನು ನೀನು ಭ್ರಾಂತನಾದೆ ಏಕೆ? ಅಣ್ಣ ಅಣ್ಣ ಶತ್ರುಘ್ನ, ನೀತಿವಂತನು ನೀನು ಭ್ರಾಂತನಾದೆ ಏಕೆ? ಮಾತೆಯ ಕೊಲ್ಲುವರೆ ಮಾನಿತನೇ. ದಿನವಂಚ ಭೂಪನ ಮನವರಿದವಳ ಅಗಜ, ದಿನವಂಚ ಭೂಪನ ಮನವರಿದವಳ ಕುಲನಾಶ ಮಾಡಿ ಘನ ಕಾರ್ಯ ಕೈದವಳ. ಅಣ್ಣ ಘನ ಕಾರ್ಯ ನಾಶ ಮಾಡಿ ಘನ ಕಾರ್ಯ ಕೈದವಳ. ಮಾತೆಯ ಕೊಲ್ಲುವರೆ ಮಾನಿತನೇ, ಮಾನಿತನೇ, ಮಾನಿತನೇ. ಮಾತೃವಧೆಯು ಮಹಾಪಾಪಕರ, ಧರ್ಮಕ್ಕೆ ವಿರೋಧ. ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷಕ್ತನನ್ನಾಗಿ ಮಾಡೋಣ. ನಡೆಯೋಣ. ಸರಿಯಾಗಿ ಹೇಳಿದ ಶತ್ರುಘ್ನ. ಪಾಪಿಯಾದ ಈ ಕೈಕೆಯನ್ನು ಕೊಂದು ಈ ನನ್ನ ಖಡ್ಗಕ್ಕೆ ಗುಂದನ್ನು ತರುತ್ತಿದ್ದೆ. ನಡೆ, ಇಲ್ಲಿ ಒಂದು ಕ್ಷಣವು ನಿಲ್ಲುವುದು ಬೇಡ. ಕುಮಾರ, ನನ್ನ ಮಾತನ್ನು ಕೇಳಿ ಸಿಂಹಾಸನವನ್ನೇರಿ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿ ಮನದಾಸೆಯನ್ನು ಈಡೇರಿಸು ಮಗನೇ. ಏನು, ನಾನು ಪಟ್ಟಾಭಿಷಕ್ತನಾಗಬೇಕೆ? ನರವರನಾದ ಶ್ರೀರಾಮಚಂದ್ರನನ್ನು ನಗರದಿಂದ ಆಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ಈ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ಛೀ, ನಡೆ ಶತ್ರುಘ್ನ. ನಡೆಯೋಣ. ಕುಮಾರ, ಭರತ, ಕುಮಾರ. ಹರಮನೆ ಮೋಹದ ಮಾಡದಿಯ ಮಾತಿಗೆ ಮರುಳಾಗಿ ಮೋಹದ ಮಾಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದು ನೋಡಲಿಯ. ಹಾ ರಾಮಚಂದ್ರ, ಕಂದ ನಿನ್ನಂದವ ಮತ್ತೆಂದು ನೋಡಲಿ. ಕೊರೆದನೆ
ನಾಮ ಸ್ಮರಣೆಯಿಂದ ರಾಮ ರಾಮ ಎಂಬ ನಾಮ ಸ್ಮರಣೆಯಿಂದ ಕಣ್ಣೀರು ಸುರಿಸುತ್ತ ಪರಗಿದೆನು ಕಂದ ರಾಮಚಂದ್ರ. ಕಣ್ಣೀರು ಸುರಿಸುತ್ತ ಪರಗಿದೆನು ಕಂದ ತೋರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ತೊರೆದನೆ ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ತೊರೆದನೆ ಬರಿದಾಯಿತೆ ಅರಮನೆ ಎನ್ ಬರಿದಾಯಿತೆ ಎನ್ನ ಅರಮನೆ. ರಾಮಚಂದ್ರ ಹೇ ಕೈಕಾ, ಏ ಕೈಕಾದೇವಿ, ಹಾಕು ನಿನ್ನ ಆನಂದ ಕೇಕೆಯನ್ನ. ನೋಡಲ್ಲಿ ಶಿವನು ಶಿಶುವಾಗಿ ಆಡುತ್ತಿದ್ದಾನೆ ಆರ್ಯ ಹೊರ್ತದ ಗರತಿಯ ಕರಕಮಲದಲ್ಲಿ. ಜಗವ ರಚಿಸಿದ ಬೊಮ್ಮ ತನ್ನ ತಲೆಯನ್ನು ತಾನೇ ಕಳೆದುಕೊಂಡ. ಮಹಾಗರದಿಯ ಪಾರ್ವತಿಯ ಶಾಪದಿಂದ ಶಾಲಿಗ್ರಾಮಶಿಲೆಯಾಗಿ ಬಿದ್ದಿದ್ದಾನೆ ಮಹಾವಿಷ್ಣು ಆರ್ಯ ಹೊರ್ತದ ಗರತಿಯ ಕರಕಮಲದಲ್ಲಿ. ಹಿಂತೆಸ ಪೃಥ್ವಿ ಮೇಲೆ ನೀ ಚೆಲ್ಲಿದೆ ಕತ್ತಲೆಯ ಮಸಿಯನ್ನ ಕೈಕಾ, ಕತ್ತಲೆಯ ಮಸಿಯನ್ನ. ಹೌದು, ಹೃತ ನಿನ್ನನ್ನು ಅಪೇಕ್ಷಿ ಫಲವೇನು? ಏನಾದರೂ ಅಂದುಕೊಳ್ಳಿ, ರಾಮ ಲಕ್ಷ್ಮಣರು ಹೋಗಿರುವೆಲ್ಲ ನೋಡಿ ಬರುತ್ತೇನೆ. ಇದು ನನ್ನ ಪ್ರಾರಬ್ಧದ ಫಲ. ಹಿಂದೆ ಶಬ್ದಭೇದಿ ಎಂಬ ಬಾಣಭ್ಯಾಸ ಸಡಗರದಲ್ಲಿ ಓ ಋಷಿಕುಮಾರನು ಕೊಂದೆ. ಪಾಪ, ಆತನ ತಂದೆ ತಾಯಿಗಳು ಅಂದರು. ಅಂದು ಶ್ರವಣ ಮಹರ್ಷಿಗಳು ನೀನು ಕೂಡ ಪುತ್ರ ಶೋಕದಿಂದ ಪರಿತಪಿಸಿದ ಪ್ರಾಣ ಬಿಡು ಎಂದು ಶಾಪ ಬಿತ್ತರು. ಆ ಶಬ್ದಭೇದಿಯ ಶಾಪ ಶಬ್ದವಿಲ್ಲದೆ ಬಂದು ನನ್ನೆದೆಗೆ ನಾಟಿದೆ. ಆ ನೀರು, ಆ ದಾಹ ದಾಹ, ಅದೋ ನನ್ನ ರಾಮಚಂದ್ರನು ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡುತ್ತಿದ್ದಾನೆ. ಸೀತಾ, ಲಕ್ಷ್ಮಣ, ಭರತ, ಶತ್ರುಘ್ನ, ಏ ಮಕ್ಕಳಿರ, ಈ ಪಾಪಿ ತಂದೆಯನ್ನು ಕ್ಷಮಿಸಿ ಬಿಡಿ. ದಾಹ ದಾಹ, ನೀರು ನೀರು, ಆ ರಾಮಚಂದ್ರ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ರಾಮನವರು ನನ್ನ ಅರಣ್ಯವಾಸಕ್ಕೆ ಹೋಗು ಎಂದಾಗ ರಾಮನೊಡಗೂಡಿ ಲಕ್ಷ್ಮಣ, ಸೀತಾ ಎಲ್ಲರೂ ಹೊರಟು ಹೋದರು. ಹೋಗಲಿ ಹೋಗಲಿ, ಎಲ್ಲರೂ ಹೋಗಲಿ. ನನ್ನ ಮಗನಾದ ಭರತನು ಮಾತ್ರ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ, ಪ್ರಾಣೇಶ್ವರ, ಏಳು ಪ್ರಿಯ. ಭರತನನ್ನು ಕರೆಸಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡೋಣ. ಪ್ರಾಣೇಶ್ವರ, ಪ್ರಾಣೇಶ್ವರ, ಪ್ರಾಣೇಶ್ವರ.
ನರಿಗಳಲ್ಲಿ ಕೂಗುತ್ತಿರವು ಬಿರುಸಿನಿಂದ ಗಾಳಿ ಬೀಸೆ. ಶತ್ರುಘ್ನ ನರಿಗಳಲ್ಲಿ ಕೂಗುತ್ತಿರವು ಬಿರುಸಿನಿಂದ ಗಾಳಿ ಬೀಸೆ. ತರುಗಳನ್ನು ವರ್ಣಿಸುಡಲು ತರುಗಳನ್ನು ವರ್ಣಿಸುಡಲು ಬರಿಯಿದೇನು ತೋರದಾಯ್ತೆ. ಶತ್ರುಘ್ನ ಬರಿಯಿದೇನು ತೋರದಾಯ್ತೆ. ತೋರುವುದು ದುಶಕುನ ಯಾರ ಕೇಳಿ ಏನ ಮಾಡ್ತೆ. ತೋರುವುದು ದುಶಕುನ. ಶತ್ರುಘ್ನ ಘೋರಮಾದ ವೃದ್ಧ ತತ್ತಿಯು ದಾರಿಯನ್ನು ಮೂತುತ್ತಿರುವುದು. ಶತ್ರುಘ್ನ ಘೋರಮಾದ ವೃದ್ಧ ತತ್ತಿಯು ದಾರಿಯನ್ನು ಮೂತುತ್ತಿರುವುದು. ಬಾರಿ ಉರುಗ ಅಡಲಿವುದು. ಬಾರಿ ಉರುಗ ಅಡಲಿವುದು. ಬರಿಯಿದೇನು ತೋರದಾಯ್ತೆ. ಶತ್ರುಘ್ನ ಬರಿಯಿದೇನು ತೋರದಾಯ್ತೆ. ತೋರುವುದು ದುಶಕುನ ಯಾರ ಕೇಳಿ ಏನ ಮಾಡ್ತೆ. ತೋರುವುದು ದುಶಕುನ. ಶತ್ರುಘ್ನ ಅಣ್ಣ ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವೆಂತಲೂ ಅತಿ ಜಾಗ್ರತೆಯಾಗಿ ಬರಬೇಕೆಂತಲೂ ದೂತರನ್ನು ಕಳಿಸಿದ್ದರಲ್ಲವೇ? ಅದೆಂತಹ ವೇದನೆ ಅಣ್ಣ, ನನಗೆ ತಿಳಿಸಬಾರದೆ? ಆದರೆ ನನ್ನ ಮನಸ್ಸಿನಲ್ಲಿ ಆಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಬಲ್ಲೆ ಶತ್ರುಘ್ನ? ಅದೇ ವೇದನೆ ಏನು ಶತ್ರುಘ್ನ ಅಣ್ಣ? ನಿನ್ನೆಯ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ದೂರದಲ್ಲಿ ಒಂದು ಶಬ್ದವು ಕೇಳಿ ಬಂತು. ನಾನು ಆ ಕೂಗನ್ನು ಹಿಂಬಾಲಿಸುತ್ತಾ ಓಡಿದೆನು. ಬಹುದೂರ ಓಡಿದೆನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ, ನನ್ನನ್ನು ಕಾಪಾಡಲಾರದೆ ಹೋದೆಯಾ ಎಂದು ಕೂಗಿಕೊಂಡನು. ಆಗ ನಾನು ತಂದೆಯನ್ನು ರಕ್ಷಿಸಬೇಕೆಂದು ಓಡಿದೆನು. ಬಹುದೂರ ಓಡಿದೆನು. ಆದರೂ ವಿಧಿಯಿಂದ ರಕ್ಷಿಸಲಾರದೆ ಪೂಜ್ಯ ಜನಕನು ಕಣ್ಮರೆಯಾದನು. ಶತ್ರುಘ್ನ ಕಣ್ಮರೆಯಾದನು. ನಂತರ ಎಚ್ಚರವಾಯಿತು. ಎದ್ದು ಕಣ್ಣು ಬಿಟ್ಟು ನೋಡುವಷ್ಟರಲ್ಲಿ ಎಲ್ಲವೂ ಶೂನ್ಯ. ಈ ದಿವಸ ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಸುಮಂಗಲಿಯರಾಗಲಿ ಸುಹಾಸಿನಿಯರಾಗಲಿ ಯಾರೊಬ್ಬರೂ ಗೋಚರಿಸುತ್ತಿಲ್ಲ. ಶತ್ರುಘ್ನ ಅಣ್ಣ ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ಗೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ದಾರಿ ಮಧ್ಯ ಮಾರ್ಗದಲ್ಲಿ ಅದೇ ರೀತಿಯ ಅಪಶಕುನಗಳು ಉಂಟಾದವು. ಇವೆಲ್ಲವನ್ನು ನೋಡಿದರೆ ಏನೋ ಅಶುಭ ಸೂಚನೆಯಂತೆ ಗೋಚರಿಸುತ್ತಿರುವುದು. ಅಣ್ಣ ಜಾಗ್ರತೆಯಾಗಿ ಅರಮನೆಗೆ ಹೋಗೋಣ. ನಡೆ ಶತ್ರುಘ್ನ. ಇದು ಅಲ್ಲಿ ನೋಡು. ಬಹುಭೀಕರ ಭುಜಂಗ
ಏನಿದು? ಮಾಡುತ್ತಿದ್ದರೆ ಅಯೋಧ್ಯೆಯ ಕೀರ್ತಿದ ಮುರಿದು ಬಿದ್ದಂತಾಗುತ್ತಿರುವುದು. ಸದಾ ನಿನ್ನ ಮಂದಿರದಲ್ಲಿ ಇರುತ್ತಿದ್ದ ನಮ್ಮ ಪೂಜ್ಯ ಜನಕನಲ್ಲಿ, ರಾಮ ಲಕ್ಷ್ಮಣರಲ್ಲಿ, ಸೀತಾ ಮಾತೆಯಲ್ಲಮ್ಮ ಯಾರೊಬ್ಬರೂ ಕಾಣಿಸುತ್ತಿಲ್ಲವಲ್ಲ? ಇನ್ನೆಲ್ಲಿಯ ಜನಕನು ಕಂದ? ನಿಮ್ಮ ಜನಕನು ಸ್ವರ್ಗಸ್ಥರಾದರೂ ಮಕ್ಕಳಿರ. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣನು ಮಕ್ಕಳೇ. ಅಮ್ಮ ಅಮ್ಮ, ನೀನು ಹೇಗೆ ಕಾರಣನಾದೆಯಮ್ಮ? ಹೌದು ಕಂದ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು. ತಿಳಿದಿದ್ದೇನು. ಆ ವರಗಳನ್ನು ನಾನು ಕೇಳಿಕೊಂಡೆನು. ಏನೆಂಬುದಾಗಿ ಕೇಳಿಕೊಂಡೆ ಜನನಿ? ನನ್ನ ಮೊದಲನೆಯ ವರಕ್ಕೆ ಶ್ರೀರಾಮಚಂದ್ರನಿಗೆ ನಡೆಯಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನಗಾಗಿ ಬೇಕೆಂತಲೂ, 2ನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡಾಗ ರಾಮನ ಗೂಡಿ ಲಕ್ಷ್ಮಣ ಸೀತಾ ಎಲ್ಲರೂ ಹೊರಟು ಹೋದ್ರು ಕಂದ. ಪುತ್ರ ಶೋಕದಿಂದ ಪರಿತಪಿಸುತ್ತ ನಿಮ್ಮ ಜನಕನು ರಾಮ ಲಕ್ಷ್ಮಣ ಸೀತಾ ಎನ್ನುತ್ತಾ ಸ್ವರ್ಗಸ್ಥರಾದರು ಮಕ್ಕಳಿರ. ನಿಲ್ಲಿಸಿ ನನಗಾಗಬೇಕೆಂತಲೂ, ರಾಮನು ನಾರುಮುಡಿಯನ್ನುಟ್ಟು 14 ವರ್ಷ ವನವಾಸಕ್ಕೆ ಹೋಗಬೇಕೆಂತಲೂ ಯಾಚಿಸಿದವಳು ಕೈಕೆಯೇ ಅಲ್ಲವೇ? ದಶರಥನ ಧರ್ಮ ಪತ್ನಿಯೇ? ಭರತನ ತಾಯಿಯೇ? ಅಲ್ಲ ಅಲ್ಲ. ಅಯ್ಯೋ, ಈ ಮಾರಿಯೋದರದಲ್ಲಿ ಮನುಜನು ಬಯಸಿದ್ದಾನೆ. ಭರತ ಭ್ರಷ್ಟ ನೀಚೆಯ ಕೈಕೆಯ ಗರ್ಭದಲ್ಲಿ ಭರತನ ಉತ್ಪತ್ತಿ ಆಯಿತೆ. ವಂಶನಾಶವೆಂಬ ತಳದಿಯ ಮೇಲೆ ದಶರಥನ ಮೃತದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಮಾತ್ಸರ್ಯ, ಅಸೂಯೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪುತ್ರದ್ರೋಹ, ಸತಿದ್ರೋಹ, ಸುತದ್ರೋಹ, ರಾಜದ್ರೋಹಗಳೆಂಬ 4 ಕಾಲುಗಳುಳ್ಳ ಸಿಂಹಾಸನವನ್ನು ರಚಿಸಿ ಭ್ರಾತೃದ್ರೋಹ ಎಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನಸ್ಸು ಮಾಡಿದೆ ಏಕೆ ತಾಯಿ? ಛೀ ದುರಾತ್ಮಳೆ, ನಿನ್ನಂತಹ ನೀಚಳು ಸೂರ್ಯ ವಂಶದ ವಿಖ್ಯಾತ ಚಕ್ರವರ್ತಿ ದಶದಿಗಂತ ಸಾರ್ವಭೌಮನಿಗೆ ಪತ್ನಿಯಾಗಬಹುದೇ? ಇಲ್ಲ ಇಲ್ಲ, ಕೊಲ್ಲುವೆನು ಈ ಕೊಲ್ಲ ಕೈಕೆಯನೀಗ ನಿಲ್ಲದಲೆ ಜವದಿ. ಕೊಲ್ಲುವೆನು ಈ ಕೊಲ್ಲ ಕೈಕೆಯನೀಗ ನಿಲ್ಲದಲೆ ಜವದಿ. ಎಲ್ಲ ಮಾಯವ ಬಲ್ಲೆ ನೀಚಳೆ
ಲೋಕದಲ್ಲಿ ಚಿನ್ನನೆಂಬುವ ಭಾವ ತಿಳಿಯದೆ ಚಿನ್ನನೆಂಬುವ ಭಾವ ತಿಳಿಯದೆ ಕುಲ್ಲಿ ಕಳೆದೆಯ ಎನ್ನ ವಿಧನನು ಕುಲ್ಲಿ ಕಳೆದೆಯ ಎನ್ನ ವಿಧನನು ಕೊಲ್ಲುವೆನು ಈ ಕುಲ್ಲ ಕೈಕೆಯೀಗ ನಿಲ್ಲದಲ್ಲಿ ಜವದಿ ಈ ಪಾಪಾತ್ಮಳೆ ನಿನ್ನನ್ನೀಗೆ ಬಿಟ್ಟಿದ್ದೆ. ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರೆಲ್ಲರಿಗೂ ನಿನ್ನಂತಹ ದುರ್ಬುದ್ಧಿಯ ಪ್ರಾಪ್ತಿಯಾಗುವುದು. ಆದ್ದರಿಂದ ನಿನ್ನನ್ನೀಗಲೇ ಕೊಂದು ನನ್ನ ಮನಸ್ಸಿನ ಕ್ರೋಧವನ್ನು ಶಾಂತ ಮಾಡಿಕೊಳ್ಳುವೆನು. ಮಾತೆಯ ಕೊಲ್ಲುವರೆ ಮಾನಿತನೇ ಮಾತೆಯ ಕೊಲ್ಲುವರೆ ಮಾನಿತನೇ ನೀತಿವಂತನು ನೀನು ಭ್ರಾಂತನದೇ ಏಕೆ ಅಣ್ಣ ಅಣ್ಣ ಶತ್ರುಘ್ನ ನೀತಿವಂತನು ನೀನು ಭ್ರಾಂತನದೇ ಏಕೆ ಮಾತೆಯ ಕೊಲ್ಲುವರೆ ಮಾನಿತನೇ ವಂಶ ಭೂಪನ ಮನವರಿದವಳ ಇನ ವಂಶ ಭೂಪನ ಮನವರಿದವಳ ಕುಲನಾಶ ಮಾಡಿ ಘನ ಕಾರ್ಯ ಕೈದವಳ ಅಣ್ಣ ಘನ ಕಾರ್ಯ ಮಾಡಿ ಘನ ಕಾರ್ಯ ಕೈದವಳ ಮಾತೆಯ ಕೊಲ್ಲುವರೆ ಮಾನಿತನೆ 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 ಮಾತೃವಧೆಯು ಮಹಾಪಾಪಕರ, ಧರ್ಮಕ್ಕೆ ವಿರೋಧ. ಶ್ರೀರಾಮಚಂದ್ರನನ್ನು ಹುಡುಕಿ ಕರೆತಂದು ಪಟ್ಟಾಭಿಷಕ್ತನನ್ನಾಗಿ ಮಾಡೋಣ. ನಡೆಯೋಣ. ಸರಿಯಾಗಿ ಹೇಳಿದ ಶತ್ರುಘ್ನ. ಪಾಪಿಯಾದ ಈ ಕೈಕೆಯನ್ನು ಕೊಂದು ಈ ನನ್ನ ಖಡ್ಗಕ್ಕೆ ಗುಂದನ್ನು ತರುತ್ತಿದ್ದೆ. ನಡೆ, ಇಲ್ಲಿ ಒಂದು ಕ್ಷಣವು ನಿಲ್ಲುವುದು ಬೇಡ. ಕುಮಾರ, ನನ್ನ ಮಾತನ್ನು ಕೇಳಿ ಸಿಂಹಾಸನವನ್ನೇ ಪಟ್ಟಾಭಿಷಕ್ತನಾಗಿ ಈ ನಿನ್ನ ತಾಯಿ ಮನದಾಸೆಯನ್ನು ಈಡೇರಿಸು ಮಗನೇ. ಏನು, ನಾನು ಪಟ್ಟಾಭಿಷಕ್ತನಾಗಬೇಕೆ? ನರವರನಾದ ಶ್ರೀರಾಮಚಂದ್ರನನ್ನು ನಗರದಿಂದ ಆಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಮಾಡಬಾರದ ಕೃತ್ಯವನ್ನು ಮಾಡಿ ಪಾಪಿಯಾಗಿ ನಿಂತಿರುವ ಈ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ಛೀ, ನಡೆ ಶತ್ರುಘ್ನ. ನಡೆಯೋಣ. ಕುಮಾರ, ಭರತ, ಕುಮಾರ. ಹಿಂದಾಂಬಿಗೆ ಧನ್ಯನಾದೆ, ಹಿಂದಾಂಬಿಗೆ ಧನ್ಯನಾದೆ ರಾಮ ರಾಮ ರಾಮ. ಹಿಂದಾಂಬಿಗೆ ಧನ್ಯನಾದೆ, ಹಿಂದಾಂಬಿಗೆ ಧನ್ಯನಾದೆ ರಾಮ ರಾಮ ರಾಮ. ಭವಸಾಗರ ದಾಟಿಸುವ ಇವರನ್ನದಿ ದಾಟಿಸುವೆ, ಭವಸಾಗರ ದಾಟಿಸುವೆ ಇವರನ್ನದಿ ದಾಟಿಸುವೆ. ಹಿಂದಾಂಬಿಗೆ ಭವಧೂರ ರಘುರಾಮನ, ಭವಧೂರ ರಘುರಾಮನ ಭರದಿಯ ದಾಟಿಸುವೆ, ಭರದಿಯ ದಾಟಿಸುವೆ. ಹಿಂದಾಂಬಿಗೆ ಧನ್ಯನಾದೆ, ಹಿಂದಾಂಬಿಗೆ ಧನ್ಯನಾದೆ ರಾಮ ರಾಮ ರಾಮ.
ಸಹೋದರ ಲಕ್ಷ್ಮಣ, ಅಣ್ಣ ಅತ್ತ ನೋಡು, ಕೆಂದುಳು ಎದ್ದು ನವಮಂಡಲವನ್ನು ಮುತ್ತುತ್ತಿರುವುದು, ಮೃಗ ಪಕ್ಷಿಗಳು ದಿಕ್ಕು ದಿಕ್ಕಿಗೆ ಹೊರಡುತ್ತಿರುವವು. ಅದೇನೆಂದು ಹೋಗಿ ತಿಳಿದುಕೊಂಡು ಬಾ ಸಹೋದರ. ಅಣ್ಣ ಆಗಬಹುದು. ಅಣ್ಣ ಅಲ್ಲ, ದಾಯಾದಿ ಮತ್ಸರದಿಂದ ಭರತನು ಸೈನ್ಯ ಸಮೇತನಾಗಿ ನೀನು ಅಪ್ಪಣೆಯನ್ನು ಕೊಟ್ಟರೆ ಅವನ ಪರಿವಾರವನ್ನು ಧ್ವಂಸ ಮಾಡಿದನು. ಸಹೋದರ ಲಕ್ಷ್ಮಣ, ಅಣ್ಣ ಶಾಂತರಾಗು. ಭರತ ಶತ್ರುಘ್ನರು ಸೈನ್ಯ ಸಮೇತ ಬರಬೇಕಾದರೆ ಏನೋ ವಿಷಯವಿರಬೇಕು. ಸಮೀಪಕ್ಕೆ ಬರಲಿ, ವಿಚಾರಿಸೋಣ. ಈ ಕಡೆ ಬರ್ರಿ ನೀವರೇ. ಯಾವಾಗ ಸೀತಾ ಮನೋನಾಥ ಶ್ರೀತ ಪಾರಿಜಾತ ಸೀತಾ ಮನೋನಾಥ ಶ್ರೀತ ಪಾರಿಜಾತ ಭೂತ ಸುನೀತ ರಘುವಂಶ ಜಾತ ಭೂತ ಸುನೀತ ರಘುವಂಶ ಜಾತ ರಾಮ ಪರಮ ರಾಮ ಪರಮ ಪಾವನ ನಾಮ ಶ್ರೀರಾಮ ರಾಮ ವರಂದ. ಭರತ ಶತ್ರುಘ್ನ, ನಿಮಗೆ ಮಂಗಳವಾಗಲಿ. ಭರತ, ಅಣ್ಣ ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ಬಹಳ ನಿರುತ್ಸಾಹದಿಂದ ಹೊರಟು ಬಂದೆನು. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಯನ್ನು ತಿಳಿಯಬೇಕೆಂದು ನನ್ನ ಮನಸ್ಸು ಕಾತರ ಪಡುತ್ತಿರುವುದು. ಸಹೋದರ ಅಣ್ಣ, ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುತ್ತೇನೆ, ಎಳಿವೆಯಾ ಸಹೋದರ? ಹಾಗೆ ಆಗಲ್ಲಣ್ಣ. ಸಹೋದರ ಅಣ್ಣ, ಹೀಗೆ ಬಾ. ನಮಗೆ ಅಕಾರ ಉಕಾರಗಳ ರಸಪಾನ ಮಾಡಿಸಿ ಸಪ್ತ ಋಷಿಗಳಲ್ಲಿ ಶ್ರೇಷ್ಠನೆನಿಸಿದ ಗುರು ವಸಿಷ್ಠರು ಕ್ಷೇಮದಿಂದಿರುವರೇ ಸಹೋದರ? ಕ್ಷೇಮದಿಂದಿರುವರು ಅಣ್ಣ. ಸಹೋದರ, ಅಣ್ಣ, ಈ ಅಯೋಧ್ಯೆಯ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೇರಿಸಿ ಸಚಿವ ಶ್ರೇಷ್ಠರಲ್ಲಿ ಪ್ರಮುಖರಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರೇ ಸಹೋದರ? ಮಂತ್ರಿ ಸುಮಂತ್ರರು ಸಹ ಕ್ಷೇಮದಿಂದಿರುವರು ಅಣ್ಣ. ಸಹೋದರ, ಅಣ್ಣ, ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತಾ ಒಂದು ಮಾತನಾಡದೆ ನಮ್ಮನ್ನು ಕಳಿಸಿಕೊಟ್ಟ ಲಕ್ಷ್ಮಣ ತಾಯಿ ಸೌಮಿತ್ರ ದೇವಿಯು ಕ್ಷೇಮದಿಂದಿರುವರೇ ಸಹೋದರ? ಅವರು ಸಹ ಕ್ಷೇಮದಿಂದಿರುವರು ಅಣ್ಣ. ಸಹೋದರ, ಅಣ್ಣ, ನವಮಾಸಗಳ ಕಾಲ ಎತ್ತು ಒತ್ತು ಮುತ್ತಿಟ್ಟು ತುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಳ್ಳಲಾರದೆ ಅತಿ ಸಂಕಷ್ಟದಲ್ಲಿ ನನ್ನನ್ನು ಬೀಳ್ಕೊಟ್ಟ ನನ್ನ ಜನ್ಮದಾದಿಯು ಕ್ಷೇಮದಿಂದಿರುವರೇ ಸಹೋದರ? ಅವರು ಸಹ ಕ್ಷೇಮದಿಂದಿರುವರು ಅಣ್ಣ. ಸಹೋದರ, ಅಣ್ಣ, ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟು ಇಲ್ಲಿ ಅನೇಕ ಮುನಿಜನರ ಸೇವೆಯನ್ನು ಮಾಡಿದ ಸೌಭಾಗ್ಯವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ಅಂದರೆ ನನ್ನ ಚಿಕ್ಕಮ್ಮ ಕೈಕಾಮಾತೆಯು ಕ್ಷೇಮದಿಂದಿರುವರೇ ಸಹೋದರ? ಅವರ ಕ್ಷೇಮಕ್ಕೆ ಕುಂದೇನಣ್ಣ. ಸಹೋದರ, ಅಣ್ಣ, ಹೀಗೆ ಬಾ. 60 ಸಹಸ್ರ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಜ್ಜದೆಯ 4 ಸುಪುತ್ರರನ್ನು ಪಡೆದ ಕಟುವಾಂಗಿ ಎಂಬ ಬಿರುದಾಂಕಿತನಾದ ದಶರಥ ಎಂದು ದೇವತೆಗಳಿಂದ ಕರೆಸಿಕೊಂಡ ಪೂಜ್ಯ ಜನಕರು ಕ್ಷೇಮದಿಂದಿರುವರೇ ಸಹೋದರ? ಅಯ್ಯೋ ಅಣ್ಣ, ಸಹಿಸಲಾರದ ಸಂಕಟವನ್ನು ನಾನು ಏನೆಂದು ಹೇಳಲಣ್ಣ. ಏನು ಬರುತ್ತಾ? ಅದೇನು ಬೇಗನೆ ಹೇಳಬಾರದೆ? ಅಣ್ಣ, ನೀವು ಅಯೋಧ್ಯೆಯನ್ನು ಬಿಟ್ಟು ಅರಣ್ಯವಾಸಕ್ಕೆ ಹೊರಟ ಕೂಡಲೇ ತಂದೆಯವರು ನಿಮ್ಮನ್ನು ಅಗಲಿರಲಾರದ ಶೋಕದಿಂದ ಪರಿತಪಿಸುತ್ತಾ ಸ್ವರ್ಗಸ್ಥರಾದರಣ್ಣ. ಕೈಸರ ಪಿರಿಯುದೆ ಮಂತ್ರಿಗಳು ನಿರುತದಿ ಕೋಶಲ ರಾಜ್ಯವ ನಾಳಿ ನಿರುತದಿ ಕೋಶಲ ರಾಜ್ಯವ ನಾಳಿ
ಜನಕ, ಕೊನೆಗೂ ನಮ್ಮ ನಗಲಿ ಪರಲೋಕ ವಾಸಿಯಾದೆಯ. ಇಗೋ ಸ್ವರ್ಗದಲ್ಲಿರುವವರಿಗೆ ನಿನ್ನಲೇ ನಮಸ್ಕರಿಸಬೇಕು. ಜನಕ, ರಾಮ 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 ಎನ್ನುತ್ತಲೇ ನನ್ನ ಅಗಲಿಕೆಯ ವೇದಿಯನ್ನು ಸಹಿಸಲಾರದೆ ಪರಲೋಕವಾಸಿಯಾದೀಯ. ಸಹೋದರ, ಅಣ್ಣ, ತಂದೆಯವರ ಅಂತಿಮ ಕಾಲದಲ್ಲಿ ನಾವು ಅವರ ಬಳಿಯಲ್ಲಿದ್ದು ಅವರ ಕ್ಷೇಮವನ್ನು ನೋಡಲಿಲ್ಲ. ಭರತ, ಅಣ್ಣ, ಶತ್ರುಘ್ನ, ಅಣ್ಣ, ನೀವೇ ಪುಣ್ಯವಂತರಪ್ಪ. ತಂದೆಯವರ ಅಂತಿಮ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಸೇವೆ ಮಾಡಿದ ನೀವೇ ಭಾಗ್ಯಶಾಲಿಗಳಪ್ಪ. ಇಲ್ಲವಣ್ಣ, ಆ ಪುಣ್ಯವು ನಮಗೂ ಸಹ ಲಭಿಸಲಿಲ್ಲ. ತಂದೆಯವರ ಮರಣ ಕಾಲದಲ್ಲಿ ನಾವು ಸಹ ಬಳಿಯಲ್ಲಿರಲಿಲ್ಲವಣ್ಣ. ಏನು ಸಹೋದರ, ತಂದೆಯವರ ಅಂತಿಮ ಕಾಲದಲ್ಲಿ ನೀವು ಸಹ ಬಳಿಯಲ್ಲಿರಲಿಲ್ಲವೇ? ಅಯ್ಯೋ, ಅನೇಕ ವರ್ಷಗಳ ಕಾಲ ಮಕ್ಕಳಿಲ್ಲದೆ ಪುತ್ರ ಕಾಮಿಷ್ಟಿ ಯಾಗವನ್ನು ಮಾಡಿ ವೀರರಾದ 4 ಜನ ಮಕ್ಕಳನ್ನು ಪಡೆದರು. ನಿಮ್ಮ ಅಂತಿಮ ಕಾಲದಲ್ಲಿ ನಿಮಗೆ ಯಾರು ಗಂಗೋದಕವನ್ನು ಪಡೆಯಲಿಲ್ಲವೇ? ಅಯ್ಯೋ, ನಾವೆಂತಹ ಪಿತೃದೋಷಿಗಳು ಸಹೋದರ, ನಾವೆಂತಹ ಪಿತೃದೋಷಿಗಳು ಸಹೋದರ. ಅಣ್ಣ, ಹಾದಿದು ಹಾದು ಹೋಯಿತು. ನೊಂದ ಮಾತೆಯವರಿಗೂ ಪುರಜನರಿಗೂ ಶಾಂತಿ ಸಮಾಧಾನವನ್ನು ಹೇಳಿಕೊಂಡಿರದೆ ಇಷ್ಟು ದೂರ ಏತಕಪ್ಪ ಬಂದಿರಿ? ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ ಸತ್ಯ ಧರ್ಮದ ರಾಜ್ಯ ಮಾರಿಕೊಂಡು ಇರುವ ನಡೆ ಸಹೋದರ. ಅಣ್ಣ, ಸಹೋದರ, ಏನು ಹೇಳಿದಿರಿ? ನಾನು ನಿಮ್ಮ ಸೇವಾ ಭಾಗ್ಯವನ್ನು ಬಯಸಿದವನೇ ಹೊರತು ಸಿಂಹಾಸನವನ್ನಲ್ಲ. ಆದ್ದರಿಂದ ನೀವೀಗಲೇ ಅಯೋಧ್ಯೆಗೆ ಬಂದು ಪಟ್ಟಾಭಿಷಕ್ತನಾಗಿ ಅಯೋಧ್ಯೆಯ ಪುರಜನರೆಲ್ಲರಿಗೂ ನಮ್ಮೆಲ್ಲರಿಗೂ ಸಂತೋಷವನ್ನು ಉಂಟು ಮಾಡು ಬಾಣ್ಣ. ಸಹೋದರ, ಅಣ್ಣ, ಜನಕರು ಸ್ವರ್ಗಸ್ಥರಾದ ಕೂಡಲೇ ನಾನು ಪಟ್ಟಾಭಿಷೇಕವನ್ನು ವಹಿಸುವುದಾದರೆ ನಾನೆಂತಹ ಪಿತೃದೋಷಿ ಆಗುವೆನು ಸಹೋದರ, ನಾನೆಂತಹ ಪಿತೃದೋಷಿ ಆಗುವೆನು. ನನಗೆ ವನವಾಸ, ನಿನಗೆ ಪಟ್ಟಾಭಿಷೇಕ, ಮಾತೆಯಾದ ಕೈಕದಾವಿಯ ಮಹಾ ಅಭಿಲಾಷೆ. ನಡೆಯಿರಿ, ಅಯೋಧ್ಯೆಗೆ ಹೋಗಿ ಸತ್ಯ ಧರ್ಮದಿಂದ ರಾಜ್ಯಭಾರ ಮಾಡಿಕೊಂಡು ಇರಿ. ನಡೆ ಸಹೋದರರೇ. ಅಣ್ಣ, ಸಹೋದರ, ಧರ್ಮಜ್ಞನಾದ ನಿನ್ನ ಮಾತಿಗೆ ನಾನು ಪ್ರತಿಯಾಡಲಾರೆ. ಆದರೆ ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿಕೊಡ್ಬೇಕೆಂದು ಬೇಡಿಕೊಳ್ಳುವೆನು. ಅದೇನು ಹೇಳು ಸಹೋದರ, ನಡೆಸಿಕೊಳ್ವೆನು. ಅಣ್ಣ, ಸಹೋದರ, ಅಣ್ಣ, ಸಹೋದರ, ಈ ನಿಮ್ಮ ಪವಿತ್ರವಾದ ಪಾದುಕೆಗಳನ್ನಾದರೂ ನನಗೆ ದಯಪಾಲಿಸಿಕೊಡಿ. ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ಪಾದುಕೆಗಳ ನೆಪ ಮಾತ್ರಕ್ಕೆ ನಾನು ರಾಜ್ಯವಾಳುತ್ತೇನೆ. ಅಯೋಧ್ಯೆಯ ರಾಜ್ಯಲಕ್ಷ್ಮಿಯನ್ನು ಅನಾಥವಾಗದಂತೆ ನೋಡಿಕೊಳ್ಳುತ್ತೇನೆ. ನೀವು 14 ವರ್ಷ ವನವಾಸ ಮುಗಿದ ಮಾರನೆಯ ದಿನವೇ ನನಗೆ ದರ್ಶನವನ್ನು ಕೊಡಬೇಕು. ಇಲ್ಲದೆ ಹೋದರೆ ನಾವು ಖಂಡಿತವಾಗಿ ಅಗ್ನಿ ಪ್ರವೇಶ ಮಾಡುವೆಣ್ಣ. ಈ ಮಾತು ಈ ನಿಮ್ಮ ಪಾದದಾನಿಗೂ ಸತ್ಯವಣ್ಣ. ಭರತ, ಶತ್ರುಘ್ನ, ಅಣ್ಣ, ನೀವಲ್ಲವೇ ಸಹಜಾತ ಧರ್ಮವನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟ ಧರ್ಮಶೀಲರು? ನಿಮ್ಮನ್ನು ಮಕ್ಕಳಾಗಿ ಪಡೆದ ಆ ದಶರಥ ಚಕ್ರವರ್ತಿಯೇ ಭಾಗ್ಯಶಾಲಿಯು. ನಿನ್ನನ್ನು ಸಹೋದರನಾಗಿ ಪಡೆದ ನಾನೇ ಪುಣ್ಯಶಾಲಿಯು. ನಿಮ್ಮಿಷ್ಟದಂತಾಗಲಿ, ತೆಗೆದುಕೋ ಪಾದುಕೆಗಳನ್ನು. ತಂದೆ
ಈ ಜೋಡಿಗೊದಗಿದ ಪುಣ್ಯ ಕೆಡೆಯುಂಟೆ ಅಣ್ಣ ರಾಘವ, ಸಹೋದರ ಮಾತಾ ಜಾನಕಿ ದೇವಿ, ಸಹೋದರ ಲಕ್ಷ್ಮಣ, ನಾವಿನ್ನು ಹೋಗಿ ಬರುತ್ತೇವೆ. ಸಹೋದರ ಅಣ್ಣ, 14 ವರ್ಷ ವನವಾಸವನ್ನು 14 ದಿನಗಳಂತೆ ಕಳೆದು ಪುನಃ ಅಯೋಧ್ಯೆಗೆ ಬಂದು ಸೇರುವೆನು. ನೀವಿನ್ನ ಸಂತೋಷದ ಒಡವರಾಗಿ ಸಹೋದರರೇ. ಹಾಗೆ ಆಗಲಿ ಅಣ್ಣ. ಪಾವನ ಪರಂಧಾಮ ಶ್ರೀರಾಮ, ಪಾವನ ಪರಂಧಾಮ ಶ್ರೀರಾಮ, ನಿನ್ನ ವಂಶ ಸೋಮ ನಿನ್ನ ಮಣಿಲಾಮ, ನಿನ್ನ ವಂಶ ಸೋಮ ನಿನ್ನ ಮಣಿಲಾಮ, ಸೀತಾರಾಮ ಸೀತಾರಾಮ, ಪಾವನ ಪರಂಧಾಮ ಶ್ರೀರಾಮ, ಪಾವನ ಪರಂಧಾಮ ಶ್ರೀರಾಮ. ಕಾದಿರುವೆ ಬಾರೋ ಕಾದಿರುವೆ ಬಾರೋ, ಕಾದಿರುವೆ ಬಾರೋ ಕಾದಿರುವೆ ಬಾರೋ, ಸೀತಾರಾಮ ಸೀತಾರಾಮ, ಪಾವನ ಪರಂಧಾಮ ಶ್ರೀರಾಮ ಶ್ರೀರಾಮ ಶ್ರೀರಾಮ. ಸಹೋದರ ಲಕ್ಷ್ಮಣ, ಅಣ್ಣ, ನೋಡಿದೆಯಾ ಭರತನ ಭ್ರಾತೃವಾತ್ಸಲ್ಯವನ್ನು? ಹೌದು ಅಣ್ಣ. ವಿವೇಚನೆ ಇಲ್ಲದೆ ಭರತನ ಮೇಲೆ ಆಡಿದ ಮಾತನ್ನು ನನ್ನ ಅಪರಾಧವನ್ನು ಮನ್ನಿಸು. ನೋಡಿ ತಗೊಂಡ್ಬಿಟ್ಟ ಅಣ್ಣ, ಅಷ್ಟೇ ಇರೋದಿನ್ನ. ಜಾನಕಿ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಾಗಿರುವುದರಿಂದ ಪುರಪ್ರಜೆಗಳು ಆಗಾಗ ಬಂದು ನಮ್ಮನ್ನು ಕಾಡುವರು. ನಡೆಯಿರಿ, ದಂಡಕಾರನ್ನು ಕುರಿತು ಪ್ರಯಾಣ ಮಾಡೋಣ. ಹಾಗೆ ಯಾರೋ ಇರಲಾರ ನಮ್ಮಣ್ಣನಾದ ಸ್ವರ್ಣಲಂಕಾಧೀಶ್ವರ ಆಜ್ಞಾಪಿಸಲ್ಪಟ್ಟಂದಿನಿಂದ ಈ ದಂಡಕಾರಣ್ಯವನ್ನು ಬಹಳ ಚೆನ್ನಾಗಿ ಪರಿಪಾಲಿಸಿಕೊಂಡು ಬಂದಿರುವನು. ಅಲ್ಲದೆ ನನ್ನ ಸುಕುಮಾರನಾದ ಶಮ್ಮುಕಾಸುರನು ಸೂರ್ಯದೇವನನ್ನು ಕುರಿತು ಘೋರವಾದವನ್ನಾಚರಿಸಿ ಅಮೋಘವಾದ ಅಸ್ತ್ರವೊಂದನ್ನು ಈ ದಿನ ವರವಾಗಿ ಪಡೆಯುತ್ತೇನು. ಆತನಿಗೆ ಬೇಕಾದ ಮಧ್ಯ ಮಾಂಸಗಳನ್ನು ಸಿದ್ಧಪಡಿಸುವನು.
ಮಗನೇ ಶಂಭುಕಾಸುರ, ಎಲ್ಲಿರ್ಬೇಕಂದ? ಇದೋ ನಿನ್ನನ್ನು ಸ್ವಾಗತಿಸಲು ನಾನೇ ಬರ್ತಿರೋನು. ಹೆತ್ತವರನಿಗೆ ಕಿಚ್ಚಿಟ್ಟೆಯ ಕಂದ, ಯಾರೋ ನನ್ನ ಸುಕುಮಾರ ಮಾಡಿರುವಲ್ಲ. ರಕ್ತ ರುಂಡ ಮುಂಡಗಳಿಂದ ಚಿಮ್ಮಿ ಹರಿಯುತ್ತಿರುವುದನ್ನು ನೋಡಿದರೆ ನನ್ನ ಸುಕುಮಾರನ ಕೊಂದ ಬಾಬುಗಳು ಈ ನನ್ನ ದಂಡ ಕಾಡಿನಿಂದ ಬಹಳ ದೂರವಾಗಿರಲಾರ. ಯಾರಾಗಿರಬಹುದು? ನರವಾಸನೆ, ಮಾನವರು ಸುಳಿಬಂದೇ ಕಾಲ ಈ ನನ್ನ ದಂಡ ಕಾರಣ್ಯದಲ್ಲಿ ಮಾನವರ ವಾಸನೆ. ಅವರೇನಾದರೂ ಈ ಕೃತ್ಯವನ್ನು ಎಸಗಿರಬಹುದೇ? ಯಾರೇ ಆಗಲಿ, ಎಲ್ಲಿ ಇರಲಿ, ಹಾಗೆ ಈಗ ನನ್ನ ಉದರದ ಕಿಚ್ಚನ್ನು ಆರಿಸಿಕೊಳ್ಳುವನು. ಮಗನೇ, ನಿನ್ನನ್ನು ಕೊಂದ ಪಾಪಗಳನ್ನು ಹಾಗೆ ಬಿಡುವಲ್ಲ. ನರಮಾ